ಕಾಂಗ್ರೆಸ್ನ ಒಳಗಿರುವ ಭಿನ್ನಮತದ ಸುದ್ದಿಯ ಮೂಲಕ. ಕಾಂಗ್ರೆಸ್ನಲ್ಲಿ ಮತದೇ ಎತ್ತು ಏರಿಗಿಳಿತು, ಕೋಣ ನೀರಿಗಿಳಿತು ಅನ್ನೋ ಸಿಚುಯೇಷನ್. ಮೊನ್ನೆಯಷ್ಟೇ ಇಬ್ಬರು ಸಚಿವರು ಡೆಲ್ಲಿಗೆ ಹೋಗಿ ಬಂದ್ರು. ಡಿ.ಕೆ. ಶಿವಕುಮಾರ್ ವಿರುದ್ಧ ಕಹಳೆ ಮೊಳಗಿಸಿ ಬಂದ್ರು. ಇದೀಗ ತಿರುಗಿ ಬಿದ್ದಿದ್ದಾರೆ ಬಂಡೆ. ಶಿಶುಪಾಲನ 100ನೇ ತಪ್ಪು ಆಗೋವರೆಗೂ ಸಹಿಸಿಕೊಂಡಂತೆ ಕಾಂಗ್ರೆಸ್ ಕೂಡ ಇವರ ಆಟ ತಾಳ್ಮೆಯಿಂದ ನೋಡ್ತಾ ಇದೆ ಅಂತ ಟಕ್ಕರ್ ಕೊಟ್ಟಿದೆ ಡಿ.ಕೆ. ಬಣ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೈನಲ್ಲಿ ಇನ್ನೂ ನಿಲ್ತಿಲ್ಲ ಒಳ ಜಗಳದ ಎಪಿಸೋಡ್. ರಾಜಣ್ಣ ಮೇಲೆ ಡಿ.ಕೆ. ಆಪ್ತರ ಶಿಶುಪಾಲ ಪ್ರಹಾರ. ಕಾರ್ಯಾಧ್ಯಕ್ಷರಿಗೆ 2 ಕೊಂಬಿದ್ಯಾ ಎಂದ ರಾಜಣ್ಣ. ಅಲ್ಲ, ಅವರು ಪಾಪ ಬಹಳ ದಿವಸದಿಂದ ಹೇಳ್ತಾನೆ ಇದ್ದಾರೆ, 1 ವರ್ಷದಿಂದ. ಆದರೆ ಏನು ಬದಲಾವಣೆಗಳು ಆಗಿಲ್ಲ. ಜಿ.ಸಿ. ಚಂದ್ರಶೇಖರ್ ಮಾತು ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ? ಅತ್ತ ಬಿಜೆಪಿಯಲ್ಲಿ ಆಂತರಿಕ ಬೇಗುದಿ ಜ್ವಾಲಾಮುಖಿ ಆಗ್ತಿದ್ರೆ, ಇತ್ತ ಆಡಳಿತಾರೂಢ ಕಾಂಗ್ರೆಸ್ನಲ್ಲೂ ಕಮ್ಮಿ ಇಲ್ಲ ಬೆಂಕಿ ಬಿರುಗಾಳಿ. ಡಿಕೆರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ಸಿಎಂ ಬಣ. ಇದಕ್ಕಾಗಿ ಹೂಡದ ಬಾಣಗಳಿಲ್ಲ. ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಅದಾಗ್ಲೇ ದಿಲ್ಲಿ ಮೆಟ್ಟಿಲೇರಿದ್ದೂ ಆಗಿದೆ. ಆದ್ರೂ ಕೈ ಪರಿಸ್ಥಿತಿ ಹಾವು ಸಾಯ್ತಿಲ್ಲ, ಕೋಲು ಮುರಿತಿಲ್ಲ. ಯಾವಾಗ ಕೆಎನ್ ರಾಜಣ್ಣ ಡೈರೆಕ್ಟ್ ಆಗಿ ಡಿಕೆ ಮೇಲೆ ಕೆಂಡ ಎರಚೋದನ್ನ ಶುರು ಮಾಡಿದ್ರು, ಡಿಕೆ ಟೀಮ್ ಕೂಡ ಕೊಡೋಕೆ ಹೊರಟಿದ್ದು ತಿರುಗೇಟು. ಇವತ್ತು ಡಿಕೆ ಪರ ಬ್ಯಾಟ್ ಬೀಸಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿ.ಸಿ. ಚಂದ್ರಶೇಖರ್ ಕೆಎನ್ ರಾಜಣ್ಣರನ್ನ ಹೋಲಿಸಿದ್ದು ಕೃಷ್ಣನ ಕೈಲಿ ವಧೆಯಾದ ಶಿಶುಪಾಲನಿಗೆ. ಇಲ್ಲಿ ರಾಜಣ್ಣ ತಪ್ಪುಗಳನ್ನ ಕೃಷ್ಣನಂತೆ ಗಮನಿಸ್ತಾ ಇರೋ ಹೈಕಮಾಂಡ್ 100ರ ಲೆಕ್ಕ ಬಂದೊಡನೆಯೇ ತಕ್ಕ ಶಾಸ್ತಿ ಮಾಡಲಿದೆ ಅನ್ನೋ ಅರ್ಥದಲ್ಲಿ ಚಂದ್ರಶೇಖರ್ ವಾಗ್ದಾಳಿ ನಡೆಸಿದ್ದಾರೆ. ಕಮೆಂಟ್ ಬಹಳ ಸ್ಟ್ರಾಂಗ್ ಇದೆ. ನೀವು ಕತೆ ಕೇಳಿರ್ಬೋದು, ಶಿಶುಪಾಲ ಮತ್ತೆ ಶ್ರೀಕೃಷ್ಣ ಅಂತೂ ಕತೆ ಕೇಳಿರ್ಬೋದು. ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡ್. ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು. ಎಲ್ಲ ಹಿರಿಯ ಸಚಿವರುಗಳು, ಭಾಳ ಸೀನಿಯರ್ಸ್ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಪ್ರಮುಖವಾಗಿ ಪಾರ್ಟಿನಲ್ಲಿ ಕಾರ್ಯಕರ್ತರಿಗೆ ಮತ್ತು ಸಂಘಟನೆ ಮಾಡುವಂಥವ್ರಿಗೆ ಸ್ವಲ್ಪ ಗೊಂದಲಗಳಾಗ್ತಾ ಇದೆ. ಯಾವುದೇ ಇದ್ರೂ ಕೂಡ ಪಕ್ಷದ ಚೌಕಟ್ಟಲ್ಲೇ ಮಾತಾಡಬೇಕು ಹೊರತು ಹೊರಗಡೆ ಮಾತಾಡೋದು ಸಭ್ಯತೆ ಅಲ್ಲ ಅಂತ ಅನ್ನೋದು ನಮ್ಮ ಆ್ಯಸ್ ಎ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ನಿಮ್ಗೆ ಕೇಳ್ತಾ ಇದ್ದೀರಿ ಕ್ವಶನ್, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇನ್ನು ಮೊದಲೇ ಡೋಂಟ್ ಕೇರ್ ನೇಚರ್ನ ರಾಜಣ್ಣ ಚಂದ್ರಶೇಖರ್ ಶಿಶುಪಾಲ ಟಾಂಗ್ಗೆ ಕೊಟ್ಟಿದ್ದು ಕೌಂಟರ್. ಯಾರೀ ಚಂದ್ರಶೇಖರ್? ಕಾರ್ಯಾಧ್ಯಕ್ಷ ಅಂತ ಅಂದೊಡನೆಯೇ ಅವರಿಗೆ 2 ಕೊಂಬಿದ್ಯಾ ಅಂತ ಪ್ರಶ್ನಿಸೋ ಜೊತೆಗೆ ಆತ ಲೆಕ್ಕಕ್ಕಿಲ್ಲ ಅನ್ನೋ ಹಂಗೆ ಟಕ್ಕರ್ ಕೊಟ್ರು ಕೆಎನ್ ರಾಜಣ್ಣ. ಜಿ.ಸಿ. ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ? ಕಾರ್ಯಾಧ್ಯಕ್ಷರಲ್ಲ ಸರ್? ಹೌದಾ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆಗ್ಬೋದು, ಆಗ್ಲಿ. ಏನಂತೆ ಕಾರ್ಯಾಧ್ಯಕ್ಷ ಡಬಲ್ ಕೊಂಬಿಟ್ಟಿದವ. ಈಸ್ ಆಲ್ಸೋ ಒನ್ ಅಮಾಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ. ಆಯ್ತು, ಶಿಶುಪಾಲನ್ಗೆ ಅವರಿಗೆ ಅನ್ವಯ, ಅದು ನನಗಲ್ಲ. ಇದು ಸ್ಯಾಂಪಲ್ ಅಷ್ಟೇ. ಇಲ್ಲಿ ಡಿಕೆ ಕಾಲೆಳೆಯೋದನ್ನ ಸಿಎಂ ಆಪ್ತರು ಬಿಡ್ತಿಲ್ಲ. ಇದಕ್ಕೆ ಪ್ರತಿಯಾಗಿ ಏನಾದ್ರೂ ಒಂದು ಬಾಣ ಪ್ರಯೋಗಿಸೋದನ್ನ ಡಿಕೆ ಬಣವು ಮರೀತಿಲ್ಲ. ಆದ್ರೂ ಇಲ್ಲಿ ಡಿಕೆ ನೇರವಾಗಿ ಪ್ರಹಾರ ಕೊಡೋ ಬದಲು ತಮ್ಮದೇ ಸ್ಟೈಲ್ನಲ್ಲೇ ಪ್ರತ್ಯುತ್ತರ ಕೊಡೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಯಾರು ಏನೇ ಹೇಳಲಿ ಪಕ್ಷವೇ ಫೈನಲ್ ಅಂತ ರಿಪೀಟ್ ಮಾಡ್ತಾ ಇದ್ದಾರೆ ಡಿಕೆ. ಸರ್, ರಾಜಣ್ಣ ಎಐಸಿಸಿ ನಾಯಕರ ಹೆಸರನ್ನ ನೀವು ದುರುಪಯೋಗ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಸರ್. ರಾಜಣ್ಣ ಅವರು ಹೇಳಿದ್ದಾರೆ ಸರ್, ಎಚ್ಚರಿಕೆಗೆಲ್ಲ ಬಗ್ಗಲ್ಲ, ನಾನು ಎಚ್ಚರಿಕೆ ನಡೆಯಲ್ಲ, ನಾನು ಎಐಸಿಸಿ ಹೆಸರನ್ನ ಅವ್ರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಚರ್ಚೆ ಬೇಡ. ಈಗ ಒಂದು, ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸಸ್ ಎಲ್ಲ ಹೋಗ್ತಾ ಇದ್ದೀವಿ 2 ಡೇಸು. ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀನಿ. ಹಾಗೆ ಇಲ್ಲಿ ಡಿಕೆ ಆಡಿದ ಇನ್ನೊಂದು ಮಾತನ್ನ ಗಮನಿಸಬೇಕು. ಕಾಂಗ್ರೆಸ್ನಲ್ಲಿ ಯಾವುದೇ ಹುದ್ದೆ ಕೊಡ್ಬೇಕಿದ್ರೆ ಪಕ್ಷವೇ ಅವರ ಸಂಘಟನಾ ಶಕ್ತಿಗೆ ಅನುಸಾರ ಆಫರ್ ಮಾಡಲಿದೆ ಅಂತ. ಅಂದ್ರೆ ವೃದ್ಧ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಮುಂತಾದವರಿಗೆ ತಮ್ಮಂತೆ ಅರ್ಹತೆ ಇರಬೇಕಲ್ಲ ಅನ್ನೋ ಕೌಂಟರು ಇದಿರಬಹುದು. ಇದೆಲ್ಲದರ ಮಧ್ಯೆ ಸಿಎಂ ಪೋಸ್ಟ್ ಚೆಂಡನ್ನ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಯಕತ್ವ ಬದಲಾವಣೆ ಬಗ್ಗೆ ರಿಯಾಕ್ಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ
ಎಲ್ಲವೂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಮತ್ತೊಮ್ಮೆ ದಿಲ್ಲಿಯತ್ತ ಬೊಟ್ಟು ಮಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಆಂತರಿಕ ಸಂಘರ್ಷದ ಬೇಗುದಿ ಧಾರಾವಾಹಿಯಂತೆ ಮುಂದುವರೆದಿದೆ. ಇವರಿಗೆ ಅವರು ಗುದ್ದು ಕೊಡೋದು, ಅವರಿಗೆ ಇವರು ಹೊಡೆತ ಕೊಡೋದು ಇದೇ ಆಗಿ ಹೋಗಿದೆ. ಚಂದ್ರಶೇಖರ್ ಹೇಳಿದಂತೆ ಎರಡೂ ಬಣಗಳ ಆಟವನ್ನ ಶ್ರೀಕೃಷ್ಣನಂತೆ ಹೈಕಮಾಂಡ್ ವಾರಿ ನೋಟದಿಂದ ನೋಡ್ತಾ ಇದೆಯಾ? ಟೈಮ್ ಕಾದು ಬುದ್ಧಿ ಕಲಿಸೋ ಪ್ರೋಗ್ರಾಮ್ ಏನಾದ್ರೂ ಹೈ ಲೆವೆಲ್ ನಲ್ಲಿ ಇದೆಯಾ? ಇದೇ ಈಗಿನ ಕುತೂಹಲ. ದಿನಾ ಸಾಯೋರ್ ಗಳೋರ್ ಯಾರು ಅನ್ನೋ ಒಂದು ಮಾತಿದೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಕ್ಕೂ ಇದು ಅನ್ವಯ ಆಗುತ್ತೆ. ಹೀಗೆ ಪ್ರತಿನಿತ್ಯ ಕೂಡ ಅಭಿವೃದ್ಧಿ ಅಥವಾ ಜನಪರವಾದ ವಿಚಾರ ಬಿಟ್ಟು ತಮ್ಮ ತಮ್ಮ ಅಧಿಕಾರದ ಹಪಹಪಿಯಲ್ಲೇ ಟೈಮ್ ಕಳೀತಾ ಇದ್ರೆ ಜನ ಇವರ ಈ ರಾಜಕೀಯ ಮೇಲಾಟಗಳಿಗೆ, ಇವರ ಹೇಳಿಕೆಗಳಿಗೆ ಸೊಪ್ಪು ಹಾಕೋದನ್ನ ನಿಲ್ಸೋ ಕಾಲ ದೂರ ಇಲ್ಲ ಅನ್ಸತ್ತೆ. ಪ್ರತಿನಿತ್ಯ ಇದೇ ಕಚ್ಚಾಟದಲ್ಲಿ ತೊಡಗಿರುವ ರಾಜಕೀಯ ನಾಯಕರನ್ನ ಸೀರಿಯಸ್ ಆಗಿ ತಗೊಳ್ಳೋದನ್ನ ನಿಲ್ಲಿಸಿದ್ರು ಕೂಡ ಜನ ಅಚ್ಚರಿ ಇಲ್ಲ ಅನ್ನೋ ಹಂತ ತಲುಪುವ ಸನ್ನಿವೇಶ ಮುಂದಾಗ್ತಿದ್ಯಾ ಅಂತ ಹೇಳಿ. ಎನಿವೆ, ಇವತ್ತಾದ ಬೆಳವಣಿಗೆಗಳನ್ನ ಕಾಂಗ್ರೆಸ್ ಪಾಳೆಯದಲ್ಲಾದ ಈ ಮಾತಿನ ಚಕಮಕಿಯನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಡಿಕೆ ಬಣ ವರ್ಸಸ್ ಸಿಎಂ ಬಣದ ಫೈಟ್ ನಿಲ್ಲೋ ಲಕ್ಷಣ ಸದ್ಯಕ್ಕಂತೂ ಇಲ್ಲ. ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸೋದು ಒಂದೇ ಸಿದ್ದರಾಮಯ್ಯ ಟೀಮ್ನ ಒನ್ ಲೈನ್ ಅಜೆಂಡಾ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅದಕ್ಕೆ ಇನ್ನಿಲ್ಲದ ಸರ್ಕಸ್. ದೆಹಲಿಗೆ ಹೋಗಿ ಬಂದ್ರು ಸತೀಶ್ ಜಾರಕಿಹೊಳಿ, ರಾಜಣ್ಣ. ನೇನು ಅವ್ರನ್ನ ಕೆಪಿಸಿಸಿ ಸ್ಥಾನದಿಂದ ಕೆಳಗಿಳಿಸ್ತೇ ಹೋದ್ರೆ, ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತೇ ಹೋದ್ರೆ ನಾವು ಸುಮ್ಮನಿರಲ್ಲ ಅನ್ನೋ ರೀತಿಯ ಎಚ್ಚರಿಕೆ ಸಂದೇಶ ಕೊಟ್ಟು ಬಂದ್ರು ದೆಹಲಿಯಲ್ಲಿ ಅನ್ನೋ ಮಾತಿದೆ. ಇದಾಗ್ತಾ ಇದ್ದಂತೆ ಅವ್ರು ಹಂಗೆ ಹೋಗಿ ಹಿಂಗೆ ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಂತೆ KN ರಾಜಣ್ಣ ಮೇಲೆ ಇದೀಗ ಡಿಕೆ ಆಪ್ತರು ಮುಗಿಬಿದ್ದಿದ್ದಾರೆ. ರಾಜಣ್ಣ ಅವರನ್ನ ಶಿಶುಪಾಲನಿಗೆ ಹೋಲಿಸಿ ಮಾತನಾಡಿದ್ರು GC ಚಂದ್ರಶೇಖರ್. ತಪ್ಪು ಮೇಲೆ ತಪ್ಪು ಮಾಡ್ತಿದ್ದಾರೆ ರಾಜಣ್ಣ, ಹೋಗ್ಲಿ ಅಂತ ಬಿಟ್ಟಿದ್ದಾರೆ. ಶಿಶುಪಾಲ ಹೇಗೆ 100 ತಪ್ಪನ್ನ ಮಾಡಿದ ನಂತರದಲ್ಲಿ ಶ್ರೀಕೃಷ್ಣ ಕಾದಿದ್ದು ಆತನಿಗೆ ಶಿಕ್ಷೆ ಕೊಟ್ನೋ ಹಂಗೆ ರಾಜಣ್ಣ ಮತ್ತವರ ಸಂಗಡಿಗರು ತಪ್ಪು ಮಾಡ್ಲಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಬಿಟ್ಟಿದ್ದಾರೆ. ಒಂದು ಹಂತದವರೆಗೂ ತಪ್ಪು ಮಾಡಿದ ನಂತರದಲ್ಲಿ ಹೈಕಮಾಂಡ್ ಶಿಶುಪಾಲನ ತಲೆದಂಡವನ್ನ ಶ್ರೀಕೃಷ್ಣ ಮಾಡಿದ ರೀತಿಯಲ್ಲೇ ರಾಜಣ್ಣ ಅಂಡ್ ಗ್ಯಾಂಗ್ ಅವರ ತಲೆದಂಡ ಮಾಡೋದು ನಿಶ್ಚಿತ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಚಂದ್ರಶೇಖರ್. ಇಷ್ಟೆಲ್ಲ ಮಾತನಾಡಿದ್ರೆ ಸುಮ್ಮನಿರ್ತಾರ ರಾಜಣ್ಣ? ಚಂದ್ರಶೇಖರ್ ವಿರುದ್ಧ ಕೆಂಡ ಕಾರಿದ್ರು KN ರಾಜಣ್ಣ. ಕಾರ್ಯಾಧ್ಯಕ್ಷ ಆದ ತಕ್ಷಣ ಏನ್ 2 ಕೊಂಬಿದ್ಯಾ ಅಂತ ನೇರವಾಗಿ ಮಾತನಾಡಿದ್ರು. ಮತ್ತೊಂದು ಕಡೆಯಲ್ಲಿ ಇಷ್ಟೆಲ್ಲ ಆಗ್ತಿರೋ ಸಂದರ್ಭದಲ್ಲಿ ಮನೆಯ ಯಜಮಾನನಂತೆ ನಿಂತು ಒಳಗಿರುವ ಈ ಕಚ್ಚಾಟವನ್ನ ನಿಲ್ಲಿಸಬೇಕಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದೇ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು. ಹೈಕಮಾಂಡ್ ಕಡೆಗೆ ಬೊಟ್ಟು ತೋರಿಸಿ ಎಲ್ಲವೂ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಅಂದ್ಬಿಟ್ಟು ಮೌನಕ್ಕೆ ಶರಣಾದ್ರು ಸಿದ್ದರಾಮಯ್ಯ. ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟವರಿಗೆ DK ಶಿವಕುಮಾರ್ ಟಾಂಗ್ ಕೊಡೋದನ್ನ ನಿಲ್ಲಿಸಿಲ್ಲ. ಕಾಂಗ್ರೆಸ್ನಲ್ಲಿ ಅರ್ಹತೆ ಇದ್ರೆ ಮಾತ್ರ ಆಫರ್. ಕೇವಲ ಬಾಯಿ ಮಾತಿನಲ್ಲಿ ಮಾಧ್ಯಮದ ಕ್ಯಾಮ್ರಾ ಮುಂದೆ ಹೇಳಿಕೆ ಕೊಟ್ಕೊಂಡು ಓಡಾಡೋದು ಅರ್ಹತೆ ಅಲ್ಲ. ಹಿಂಗೆ ಕೇಳಿದ ತಕ್ಷಣ ಹೈಕಮಾಂಡ್ ಅವ್ರಿಗೆ ಕೊಡೋದಿಲ್ಲ ಅನ್ನೋ ಅರ್ಥದಲ್ಲಿ ಗುಡುಗಿದ್ದಾರೆ DK ಶಿವಕುಮಾರ್. ಎಲ್ಲವನ್ನ ಗಮನಿಸಿದ್ರೆ ಸದ್ಯಕ್ಕೆ ಕಾಂಗ್ರೆಸ್ನ ಒಳಗಿರುವ ಈ ರಗಳೆ ನಿಲ್ಲೋದಿಲ್ಲ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ. ಒಳ ಜಗಳದ ಎಪಿಸೋಡ್ ಇಲ್ಲಿಗೆ ನಿಲ್ಲೋದಿಲ್ಲ, ಬದಲಾಗಿ ಮುಂದೂ ಕೂಡ ಮುಂದುವರಿಯುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದಿಷ್ಟು ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳಾದ್ರೆ